ಅಡುಗೆ ಮನೆಗೂ ಅಲ್ಯೂಮಿನಿಯಂ ಫಿಟ್ಟಿಂಗ್ ಹಾಕ್ಸಿದ್ದೀನಿ. ನೀರು ಬಿದ್ದರೆ ತಕ್ಷಣ ಕ್ಲೀನ್ ಮಾಡಿಕೊಂಡು ಇಮಿಡಿಯೇಟ್ ಒಣಗೋಯ್ತು. ನನ್ನ ಮಗಳ ರೂಮ್ಗೆ ಬೇರೆ ಥರ ಕಲರ್ ಹಾಕ್ಸಿದ್ದೀನಿ. ಅವಳೇ ಇಷ್ಟಪಟ್ಟು ಸೆಲೆಕ್ಟ್ ಮಾಡಿ ಅವಳಿಗೆ ಬೇಕಿರೋ ರೀತಿಯಲ್ಲೇ ಮಾಡಿಕೊಟ್ಟಿದ್ದಾರೆ. ನಾನೇ ಚೂಸ್ ಮಾಡಿದ್ದು, ಅವ್ರ ಅಮ್ಮ ಹೇಳಿದ್ರಲ್ಲ ಆ ಥರ. ವಿಜಯ್ ಅವ್ರು ತುಂಬ ಚೆನ್ನಾಗಿ ನನಗೆ ನನ್ನ ರಿಕ್ವೆಸ್ಟ್ನೆಲ್ಲ ಅವ್ರು ಕೇಳಿಬಿಟ್ಟು ಹಾಗೆ ಮಾಡಿಕೊಟ್ರು. ನಾನು ಏನು ಬೇಕು, ಈ ಗೋಲ್ಡ್ ಹ್ಯಾಂಡಲ್ ನಾನೇ ಚೂಸ್ ಮಾಡಿದ್ದು, ನಾನು ಅದೇ ಬೇಕು ಅಂತ ಹೇಳಿದ್ದೆ. ಅವರು ಓಕೆ, ಯೂಶಲಿ ಬ್ಲ್ಯಾಕ್ ಹಾಕೋದು, ಬಟ್ ಇಲ್ಲ ನೀವು ಹೇಳ್ದಂಗೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ಮಾಡಿಕೊಟ್ರು, ತುಂಬ ಬೇಗ ಮಾಡಿಕೊಟ್ರು. ಐ ಲವ್ ಇಟ್. ನಮ್ಮ ಈ ಅಲ್ಯೂಮಿನಿಯಂ ಇಂಟೀರಿಯರ್ಸ್ ಇದೆಯಲ್ಲ, ಅದನ್ನು ಕಿತ್ತು ನೀವು ತೂಕಕ್ಕೆ ಹಾಕಿದ್ರೆ ನಿಮ್ಮ ಮನೆಗೆ ಲಕ್ಷ್ಮಿ ಬರ್ತಾಳೆ ಕಣ್ರಿ. ಈಗ ಯಾವ್ದಾದ್ರು ಒಂದು ಫೋಟೋ ಕೊಟ್ಟರೆ 8x4 ಶೀಟು, 4x4, 2x4 ಅದರಲ್ಲಿ ನಾವು ಪ್ರಿಂಟನ್ನು ಮಾಡ್ಕೊಡ್ತೀವಿ. ಅಲ್ಯೂಮಿನಿಯಂ ಇಂಟೀರಿಯರ್ ಅಂತ ಬಂದರೆ ವಾಲ್ಡ್ರೂಬ್ಗಳು, ಕಿಚನ್ ಯೂನಿಟು, ಮತ್ತು ಟಿ ವಿ ಯೂನಿಟು, ಮತ್ತು ಶೋ ವಾಲ್ಗಳು, ಮತ್ತು ಸ್ಟಡಿ ಟೇಬಲ್ಲು, ಮತ್ತು ಇಸ್ತ್ರಿ ಟೇಬಲ್ಲು, ಆ ಥರದ್ದೆಲ್ಲ ನಾವು ಅಲ್ಯೂಮಿನಿಯಂ ಮಾಡ್ಕೊಡ್ತೀವಿ. ಲೈಫ್ ಟೈಮ್ ವಾರಂಟಿ ಇರುತ್ತೆ. ಎಲೆಕ್ಟ್ರೋ ಕೋಟೆಡಲ್ಲಿ ಮಾಡ್ಕೊಡ್ತೀವಿ. ನಿಜ ಹೇಳಬೇಕಂದ್ರೆ ಅಡುಗೆ ಮನೆಗೂ ಅಲ್ಯೂಮಿನಿಯಂ ಫಿಟ್ಟಿಂಗ್ ಹಾಕ್ಸಿದ್ದೀನಿ. ಎಷ್ಟು ಉಪಯೋಗ ಆಯಿತು ಅಂದರೆ ನನಗೆ, ನೀರು ಬಿದ್ದರೆ ತಕ್ಷಣ ಕ್ಲೀನ್ ಮಾಡಿಕೊಂಡು ಇಮಿಡಿಯೇಟ್ ಒಣಗೋಯ್ತು. ಇನ್ನೊಂದು ಗೊತ್ತಾ, ನಾವು ಮರದ್ದು ಒಂದು 10 ವರ್ಷ 15 ವರ್ಷ ನೀರು ಬಿದ್ದು ಹಾಳಾಯಿತು ಅಂದರೆ ಅದು ಕಸದ ಬುಟ್ಟಿಗೆ ಹೋಗುತ್ತೆ. ಆದರೆ ನಮ್ಮ ಈ ಅಲ್ಯೂಮಿನಿಯಂ ಫಿಟ್ಟಿಂಗ್ ಇದೆಯಲ್ಲ, ತೂಕ ಹಾಕಿದ್ರೆ ಲಕ್ಷ್ಮಿ ನಮ್ಮ ಮನೆಗೆ ಬರ್ತಾರೆ ಕಣ್ರಿ. ಅದು ಗೊತ್ತಾ ನಿಮಗೆ? ನಿಮಗೊಂದು ವಿಷಯ ಗೊತ್ತಾ, ಈ ಪ್ಲೈವುಡ್ ಆಗಿರ್ಬೋದು, ವುಡ್ಗಳಲ್ಲಿ ಹಾಳಾಯಿತು ಅಂದರೆ ಒಂದು 10-15 ವರ್ಷ ಆದಮೇಲೆ ಅದು ಕಸದ ಬುಟ್ಟಿಗೆ ಹೋಗುತ್ತೆ ಕಿತ್ತು ಬಿಸಾಕಿದಾಗ. ಆದರೆ ನಮ್ಮ ಈ ಅಲ್ಯೂಮಿನಿಯಂ ಇಂಟೀರಿಯರ್ಸ್ ಇದೆಯಲ್ಲ, ಅದನ್ನು ಕಿತ್ತು ನೀವು ತೂಕಕ್ಕೆ ಹಾಕಿದ್ರೆ ನಿಮ್ಮ ಮನೆಗೆ ಲಕ್ಷ್ಮಿ ಬರ್ತಾಳೆ ಕಣ್ರಿ. ವೇಸ್ಟಿಗೂ ದುಡ್ಡು ಕೊಡ್ತಾರೆ ಅದಕ್ಕೆ, ಗೊತ್ತಾ? ಸೊ ನಿಮ್ಮ ಮನೆಗೂ ಚಾರ್ಮಿಕಾ ಇಂಟೀರಿಯರ್ಸ್ ಅವ್ರನ್ನ ಕರೆಸ್ತೀರಲ್ವಾ? ರವಿ ಅವರೇ, ನಾನು ನಿಮ್ಗೆ ಇನ್ನೊಂದು ವಿಷಯ ಹೇಳಬೇಕು. ನನ್ನ ಮನೆಯಲ್ಲಿ ಹಾಲ್ ಆಗಿರ್ಬೋದು, ಕಿಚನ್ ಆಗಿರ್ಬೋದು, ಬೆಡ್ರೂಮ್ಗಳಾಗಿರಬಹುದು, 3 ಬೆಡ್ರೂಮಲ್ಲಿ 3 ಕಲರು, ಹಾಲ್ಗೊಂದು ಕಲರು, ಕಿಚನ್ಗೊಂದು ಕಲರ್ ಹಾಕಿದ್ದೀವಿ. ಆ ಬ್ಯೂಟಿ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ. ಯೂಶಲಿ ಎಲ್ಲರೂ ಒಂದೇ ಥರ ಬಣ್ಣಗಳ ವುಡ್ ಅಂದರೆ ಒಂದೇ ಬಣ್ಣ ವುಡ್ಡಲ್ಲಿ, ಅದ್ರಲ್ಲಿ ಮೇಲೆ ಪ್ಯಾಟರ್ನ್ ಮಾತ್ರ ಚೇಂಜ್ ಮಾಡ್ತಾರೆ. ಬಟ್ ಈ ವಾರ್ಡ್ರೋಬಲ್ ಬ್ಯೂಟಿ ಏನು ಗೊತ್ತಾ, ಮೆಟಲ್ ವಾರ್ಡ್ರೋಬಲ್ಲಿ ಬ್ಯೂಟಿಫುಲ್ ಕಲರ್ಸ್ ವಿ ಹ್ಯಾವ್. ಎಂಥ ಒಳ್ಳೊಳ್ಳೆ ಕಲರು ನಾವು ಸೆಲೆಕ್ಟ್ ಮಾಡಿದ್ದೇವೆ. ಎಲ್ಲ ಕಲರ್ಗಳು ಚೆನ್ನಾಗಿದೆ. ಇನ್ನೂ ಬಹಳಷ್ಟು ಕಲರ್ ಇದೆ. ಅವ್ರ ಮನೆಗೆ ಅನುಗುಣವಾಗಿ ನೀವು ಅವ್ರುಗಳು ಸೆಲೆಕ್ಟ್ ಮಾಡ್ಕೋಬೋದು. ಮತ್ತು ನನಗೆ ಬಹಳ ಇಷ್ಟ ಆಗಿದೆ ಈ ಗೋಲ್ಡ್ ಸ್ಟ್ರಿಪ್ಪು, ಏನು ಚೆನ್ನಾಗಿದೆ ನೋಡಿ. ಮತ್ತು ಇದು ಈ ನೋಡಿ, ಇದೆಲ್ಲ ಈ ಹ್ಯಾಂಡಲ್ಸ್ ಎಲ್ಲ ಗೋಲ್ಡಲ್ಲಿ ಇರೋದ್ರಿಂದ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣುತ್ತೆ ನೋಡಿ. ಅದೆಲ್ಲ ನಮ್ಗೆ ಬಹಳ ಇಷ್ಟ ಆಯಿತು. ಮತ್ತು ಈ ಸ್ಕರ್ಟಿಂಗ್ ಇದೆಯಲ್ಲ, ಇದ್ರಲ್ಲಿ ಒಂದು ಚೂರು ಕಸ ಒಳಗೆ ಹೋಗಲ್ಲ. ಹಾಂ, ಯಾವ ಪ್ರಾಣಿಗಳು, ನಮ್ಮ ಮನೇಲಿ ಪ್ರಾಣಿಗಳಿದೆ, ಬೆಕ್ಕುಗಳಿದೆ. ಅವುಗಳು ಬಂದು ಏನಾದರೂ ಒಂದು ಆಟ ಆಡಿ ಏನಾದರೂ ಹುಳ ಉಪ್ಪಟ ಹಿಡಿಬೇಕು ಅಂದ್ರೆ ಅಲ್ಲಿ ಏನೂ ಸಿಗೋದು ಇಲ್ಲ, ಅದ್ರೊಳಗೆ ಹೋಗೋದು ಇಲ್ಲ. ಮತ್ತು ಕ್ಲೀನಿಂಗ್ ಈಸ್ ವೆರಿ ಈಸಿ. ಇಲ್ಲ ಬೇರೆ ವುಡ್ಡೆಲ್ಲ ಆದರೆ, ಅದಕ್ಕೆ ಒದ್ದೆ ಆದರೆ ಫಂಗಸ್ ಬರೋ ಚಾನ್ಸಸ್ ಇರುತ್ತೆ. ಇದು ಫಂಗಸ್ಸು ಬರೋಲ್ಲ, ಏನೂ ಬರೋಲ್ಲ, ಯಾಕಂದರೆ ಅದು ವಾಟರ್ ಪ್ರೂಫ್ ಇದು. ಮತ್ತು ನಂದು ಜ್ಯುವೆಲ್ರಿಗಳು ತುಂಬ ಇರುತ್ತೆ, ಶೂಟಿಂಗ್ದೇ ಆಗಲಿ ನಮ್ಮ ಪರ್ಸ್ನಲ್ದೇ ಆಗಲಿ. ಇದೆಲ್ಲ ಬಾಕ್ಸಲ್ಲಿ ಇಟ್ಟರೇನು ಒಳಗಡೆ, ಇದು ಬಿಡಿ 1 ಗ್ರಾಮ್ ಜ್ಯುವೆಲ್ರಿ ಆಗಿರ್ಬೋದು, ಬಾಕ್ಸ್ಗಳಲ್ಲಿ ಇಡುವಾಗ ಎಲ್ಲ ಬಾಕ್ಸ್ಗಳು ಹಾಳಾಗುತ್ತೆ ವುಡ್ಡಲ್ಲಿ ಇಟ್ಟಾಗ, ವಾರ್ಡ್ರೋಬಲ್ಲಿ. ಬಟ್ ಇಲ್ಲಿ ಮಾಯಿಶ್ಚರ್ ಒಳಗೆ ಎಳ್ಕೊಳ್ಳೋದಿಲ್ವಾ ಅಥವಾ ಅಲ್ಯೂಮಿನಿಯಮೇ ಹೀರ್ಕೊಂಡ್ಬಿಡುತ್ತಾ ಗೊತ್ತಿಲ್ಲ. ಅದ್ರದ್ದು ಒಂದು ಬ್ಯೂಟಿ ನನಗೆ ಇದರಲ್ಲಿ ಒಂದು ಟಿಪ್ ಸಿಕ್ತು. ಏನು ಅಂದರೆ, ಈ ಬಾಕ್ಸ್ಗಳನ್ನ ನೀವು ಎಷ್ಟು ವರ್ಷ ಇಟ್ಟರೇನು ಆ ಬಾಕ್ಸ್ಗಳು ಹಾಳಾಗ್ತಿರ್ಲಿಲ್ಲ, ಹಾಳಾಗ್ತಾನೂ ಇಲ್ಲ. ಈಗ ನೀವು ಮೆಟಲ್ ಬಾಕ್ಸ್ ಆಗಿರ್ಬೋದು, ಸ್ಟೀಲ್ ಬಾಕ್ಸ್ ಆಗಿರ್ಬೋದು, ಯಾವುದು ಹಾಳಾಗ್ತಿಲ್ಲ. ಅಂದರೆ ಅದು ಒಂಥರ ಚೆನ್ನಾಗಿದೆ. ಇದರಲ್ಲಿ ಮಾಯಿಶ್ಚರೈಸ್ ಬರಲ್ಲ. ಹೌದು, ಇದೆಲ್ಲ ಬೆಡ್ಶೀಟ್ಗಳು, ಕರ್ಟನ್ಗಳು ಎಲ್ಲ ಇಟ್ಕೊಳ್ಳೋಕ್ಕೆ ನೋಡಿ, ಇದಕ್ಕೆಲ್ಲ ಬಾಕ್ಸ್ ಮಾಡಿಸ್ಲಿಲ್ಲ, ಸಣ್ಣ ಸಣ್ಣ ಬಾಕ್ಸ್ ಮಾಡಲಿಲ್ಲ, ದೊಡ್ಡದಾಗಿ ನನ್ನ ಪರ್ಸ್ಗಳಾಗಿರ್ಬೋದು, ಬೆಡ್ಶೀಟ್ಗಳಾಗಿರ್ಬೋದು, ಕರ್ಟನ್ಸ್ಗಳು, ಆಮೇಲೆ ಟವಲ್ಗಳು ನೋಡಿ, ಟವಲ್ ಎಲ್ಲ ಇಟ್ಕೊಳ್ಳೋದಕ್ಕೆ ಅಂತ ಇದು ಈ ಥರ ಮಾಡಿದ್ವಿ, ದೊಡ್ಡ ದೊಡ್ಡ ಐಟಮ್ ಅಂತ ಹೇಳಿ ನಾವು. ಬಟ್ ಇದೆಲ್ಲ ತುಂಬ ಸ್ಟ್ರಾಂಗ್ ಇದೆ ನೋಡಿ, ಎಲ್ಲ ವಾಟರ್ ಪ್ರೂಫು ಎಲ್ಲದಕ್ಕೂ ಹಾಕಿದ್ದಾರೆ. ನಾನು ಬೆಡ್ರೂಮು 3 ಬೆಡ್ರೂಮಲ್ಲೂ 3 ಕಲರ್ ಮಾಡಿಸಿದ್ದೀನಿ. ಹಾಂ, ಎಲ್ಲ ಡಿಫ್ರೆಂಟ್ ಕಲರ್ ಇದ್ರೇನು ಆ ರೂಮಿಗೆ ಬಂದಾಗ ಎಲ್ಲೋ ಬೇರೆಯವ್ರ ಮನೆಗೆ ಬಂದಂಗೆ ಆಗುತ್ತೆ. ಆ ರೂಮ್ಗೆ ಹೋದಾಗ ಇನ್ನೊಂದು ಕಡೆ ನೋಡಿ. ಈಗ ವುಡ್ ಅಂತ ಆದಾಗ ನೋಡಿ ಎಲ್ಲ ಈವನ್ ಕಲರ್ ಬರುತ್ತೆ. ಇದು ಹಾಗಲ್ಲ, ನಿಮ್ಮ ಮನೆಯಲ್ಲೇ ನೀವು ಒಂದೊಂದು ರೂಮ್ಗೆ ಹೋದಾಗ ಫ್ರೆಶ್ ಆಗ್ತೀರಾ. ಯಾಕಂದರೆ ಒಂದೊಂದು ರೂಮಲ್ಲಿ ಒಂದೊಂದು ಲುಕ್ ಬರುತ್ತೆ ನಿಮಗೆ, ಚೇಂಜ್ ಆಗುತ್ತೆ. ಕಲರ್ ಚೇಂಜ್ ಆದಾಗ, ಇಂಟೀರಿಯರ್ಸ್ ಚೇಂಜ್ ಆಗ ನ್ಯಾಚುರಲಿ ಮನುಷ್ಯರ ಮೈಂಡು ಚೇಂಜ್ ಆಗುತ್ತೆ, ಫ್ರೆಶ್ ಆಗುತ್ತೆ. ಆ ಒಂದು ಬ್ಯೂಟಿ ನನಗೆ ಈ ಇಂಟೀರಿಯರ್ ಅಲ್ಲಿ ಸಿಕ್ಕಿದೆ. ಅದಕ್ಕೆ ಥ್ಯಾಂಕ್ಸ್ ಟು ಚಾರ್ಮಿಕಾ ಇಂಟೀರಿಯರ್ಸ್. ನೋಡಿ, ಇದು
ಬೆಡ್ರೂಮ್ ನಂದು. ಇಲ್ಲಿ ಇಷ್ಟು ದೊಡ್ಡದು ಕಿಟಕಿ ಇತ್ತು, ಆ ಕಡೆ ಇಲ್ಲೂ ಒಂದಿತ್ತು, ಆ ಕಡೆನೂ ಇತ್ತು. ಆಗ ನಾನು ಹೇಳಿದೆ ನಂಗೆ ವಾರ್ಡ್ರೋಬ್ ಮಾಡಿದ್ರೆ ಕಿಟಕಿನ ಓಪನ್ ಮಾಡಿ ವಾರ್ಡ್ರೋಬ್ ಮಾಡಿದ್ರೆ ಚಿಕ್ಕದಾಗುತ್ತೆ, ನನ್ನ ಹತ್ರ ಬಟ್ಟೆಗಳು ತುಂಬ ಇದೆ ವಿಜಯ್ ಅವರೇ, ಏನಾದರೂ ಇದಕ್ಕೊಂದು ಸೊಲ್ಯೂಷನ್ ಹೇಳಿ ಅಂದೆ. ಅವ್ರು 2-3 ಡಿಸೈನ್ಸ್ಗಳು ತೋರಿಸಿದ್ರು, ಅದರಲ್ಲಿ ಒಂದು ನಾನು ಇದನ್ನು ಚೂಸ್ ಮಾಡಿದೆ. ಏನಕ್ಕೆ ಅಂದರೆ ನೋಡಿ, ಈ ಎಲ್ಲ ಇಲ್ಲಿ ಕಿಟಕಿ ಬಂದಿದೆ. ಆ್ಯಕ್ಚುಲಿ ನಿಮ್ಗೆ ಏನಾದರೂ ಅನ್ನಿಸ್ತಿದೆಯಾ ಕಿಟಕಿ ಇದೆ ಅಂತ? ಇಲ್ಲಿ ಬ್ಯೂಟಿಫುಲಿ ಪ್ಯಾಕ್ಡ್. ನಮ್ಗೆ ಕಲಾವಿದರಿಗೆ ಇದೆ ಅಲ್ಲ ಸ್ವಾಮಿ ಜೀವಾಳ. ಹಾಗೆ ಇಲ್ಲಿ ಕಿಟಕಿ ಇದ್ದಿದ್ದನ್ನ ಬ್ಯೂಟಿಫುಲಿ ದೇ ಕ್ಲೋಸ್ಡ್ ಆ್ಯಂಡ್ ಗಿವನ್ ಆಲ್ ವಾಟರ್ ಪ್ರೂಫ್ದು ಶೀಟ್ಗಳಿದೆಲ್ಲ, ಎಸ್ಸು ಹಿಂಜಸ್ ಇರ್ಬೋದು. ಮತ್ತು ಇದ್ರದ್ದು ಬ್ಯೂಟಿ ಏನು ಗೊತ್ತಾ, ಹಿಂಗೆ ತಳ್ಳಿದ್ರೂ ನಿಮಗೆ ಜೋರಾಗಿ ತಠ ಪಠ ಅಂತ ಶಬ್ದ ಬರಲ್ಲ. ಬಾಗಿಲುಗಳು ಏನು ನೀಟಾಗಿ ಕ್ಲೋಸ್ ಆಗುತ್ತೆ ನೋಡಿ. ಇದೊಂದು ಬ್ಯೂಟಿ ನನಗೆ ಇಷ್ಟ ಆಯಿತು. ಮತ್ತೆಲ್ಲ ನೋಡಿ ಎಸ್ ಇದೆಲ್ಲ ಸ್ಮೂತಾಗಿ ಕ್ಲೋಸ್ ಆಗ್ತಾ ಇದೆ. ಈ ಹಿಂಜಸ್ಗಳು ಅಷ್ಟೇ ಎಲ್ಲ ಎಸ್ ಹಾಕಿದ್ದಾರೆ. ಈ ಲೋಕಲ್ ಅವರೇ ನನಗೆ ಅನುಭವ ಆಗಿದೆ, ಎಲ್ಲ ರಸ್ಟ್ ಹಿಡಿಯೋದು, ಲೂಸ್ ಆಗಿಬಿಡೋದು ಈ ಹೋಲ್ಸ್ಗಳೆಲ್ಲ. ಅಂಥದ್ದು ಈ ಹೋಲ್ಗಳೇ ಲೂಸ್ ಆಗಲ್ಲ, ಯಾಕಂದರೆ ಇದೆಲ್ಲ ಮೆಟಲ್, ಎಲ್ಲ ಅಲ್ಯೂಮಿನಿಯಂ ಮೆಟಲ್ ಅಲ್ವಾ. ಅದೊಂದು ನಂಗೆ ಇಷ್ಟ ಆಯ್ತು ಇಲ್ಲಿ. ಹೌದೌದು, ಎಲ್ಲ ಒಳ್ಳೇದು ಹಾಕಿದ್ದಾರೆ. ನಾನು ಬೇರೆಯವ್ರ ಹತ್ರನೂ ಎನ್ಕ್ವೈರಿ ಮಾಡಿಸಿದ್ದೆ, ಎಲ್ಲ ಚೆನ್ನಾಗಿ ಮಾಡಿಸಿದ್ದಾರೆ, ಒಳ್ಳೆ ಕ್ವಾಲಿಟಿ ಹಾಕಿದ್ದಾರೆ ಅಂತೆಲ್ಲ ಹೇಳಿದ್ರು. ಮತ್ತು ನನಗೆ ಈ ಥರ ಬ್ಯೂಟಿಫುಲ್ಲಿ ಲಾಂಗ್ ಮಿರರ್ ಬೇಕು ಅಂತ ಅನ್ನಿಸ್ತು. ನಾವು ಹೆಣ್ಮಕ್ಳಿಗೆ ಅದೇ ಅಲ್ವಾ, ಲಾಂಗ್ ಮಿರರ್ ಅಂತ ಇಷ್ಟ. ಸೊ ಬೇಕೇ ಬೇಕು. ಹಾಗಾಗಿ ಅದು ಒಂದು ಕೊಟ್ಟರು ನನಗೆ. ಮತ್ತು ಬಾಕ್ಸ್ಗಳ ಸಿಸ್ಟಮ್ ನನಗೆ ಇಷ್ಟ ಆಯ್ತು. ಇದೆಲ್ಲ ನೋಡಿ, ಈ ಬಾಕ್ಸ್ಗಳು ಕೊಟ್ಟಾಗ ಏನಾಗುತ್ತೆ ಗೊತ್ತಾ, ಬಟ್ಟೆ ನೀವು ಒಂದು ಎಳೆದ್ರೇನು ಬೀಳೋದಿಲ್ಲ, ಅಲ್ಲಲ್ಲಲ್ಲೇ ಸೆಟ್ಲ್ ಆಗುತ್ತೆ ನಿಮಗೆ. ಮತ್ತು ಅಸಾರ್ಟ್ ಮಾಡ್ಬೋದು ಎಲ್ಲನೂ. ಏನು ನಮ್ಮದು ಬಟ್ಟೆಗಳನ್ನ ಎಲ್ಲ ರೇಷ್ಮೆ ಬಟ್ಟೆಗಳು ಅಥವಾ ಬೇರೆ ಬಟ್ಟೆಗಳು ಕಾಮನ್ನು ಎಲ್ಲ ನಮ್ಗೆ ಅಸಾರ್ಟ್ ಮಾಡ್ಕೊಂಡಾಗ ನಮ್ಮ ಕಣ್ಣು ಕಾಣುತ್ತೆ ಎಲ್ಲ. ಏನೇನು ಬೇಕೋ ಅದನ್ನು ತೊಗೊಳಕ್ಕೆ ಸುಲಭನೂ ಆಗುತ್ತೆ ಹೆಣ್ಮಕ್ಳಿಗೆ. ಹೆಣ್ಣು ಮಕ್ಳಿಗಂತೂ ಈ ಥರದ್ದು ಇಂಟೀರಿಯರ್ಸ್ ಎಲ್ಲ ನಿಜವಾಗ್ಲೂ ವರ್ತ್ ಅಂತ ಅನ್ನಿಸ್ತು ನನಗೂ, ಹಾಗೆ ನಿಮಗೂ ಅನಿಸಿರುತ್ತೆ. ಮತ್ತು ಈ ಟೆಕ್ನಿಕ್ ಅಂತೂ ನೋಡಿ, ವಾಲ್ ಟು ವಾಲ್ ಮಾಡಿ ಇಲ್ಲಿ ಒಂದು ಕಿಟಕಿ ಇದೆ ಅನ್ನೋದನ್ನೇ ನಿಮಗೆ ಇಲ್ಲದೆ ಇರೋಂಗೆ ಮಾಡಿಕೊಟ್ಟಿದ್ದಾರೆ. ಇಟ್ಸ್ ವೆರಿ ಸ್ಮೂತ್ ಫೀಲಿಂಗು ತುಂಬ. ಅಲ್ಲೆಲ್ಲ ನಮ್ದು ಏನಾಯ್ತಂದರೆ, ಇಂಟೀರಿಯರ್ ಮಾಡೋಕ್ಕೆ ನಾವು ಮೊದಲೇ ಫಾಲ್ ಸೀಲಿಂಗ್ ಮಾಡಿಬಿಟ್ಟಿದ್ವಿ. ಅವಾಗ ತುಂಬ ಕಷ್ಟ. ಬೇರೆಯವ್ರು ಹೇಳಿದ್ರು ಅಯ್ಯೋ ಇದು ಹೊಡಿಬೇಕು ಮಾಡಬೇಕು ಅಂತ. ಇವರು ಎಲ್ಲೂ ಗೋಡೆಗಳನ್ನ ಹೊಡಿದೆ ಬಹಳ ಸೊಗಸಾಗಿ ಪ್ಯಾಕ್ ಮಾಡಿ ನಂಗೆ ಸೇಫ್ಟಿ ಲಾಕ್ಗಳು ಮಾಡಿಕೊಟ್ಟಿದ್ದಾರೆ. ಕೆಲಸದವ್ರು ಬರುವಾಗ ನಮ್ಮ ಮನೆ ಹೇಗೂ ಸೇಫ್ಟಿ ಅಂತೂ ಬೇಕೇ ಬೇಕಲ್ವಾ, ಅಲ್ಲಿ ಇಲ್ಲಿ ನಾವು ಏನೇನೋ ಇಡೋಕ್ಕಾಗಲ್ಲ. ಅಂಥದ್ದು ವಿಷಯದಲ್ಲಿ ಎಲ್ಲದಕ್ಕೂ ಲಾಕ್ ಹಾಕ್ಕೊಟ್ಟು ಮೇಲೆ ಲಾಫ್ಟ್ಗಳೆಲ್ಲ ಫಿಲ್ಲಿಂಗ್ ಮಾಡಿ ಯಾವುದೇ ಒಂದು ಹುಳ ಉಪ್ಪಟ ನಿಲ್ಲಕ್ಕೆ ಚಾನ್ಸೇ ಇಲ್ಲ. ಬಿಕಾಸ್ ಇಟ್ಸ್ ವೆರಿ ಸ್ಲಿಪ್ಪರಿ, ಈಸಿ ಟು ಮೇಂಟೈನ್. ನೋಡಿ, ಒಂದು ಬಟ್ಟೆ ತೊಗೊಂಡು ಹಿಂಗೆ ಒರೆಸ್ಬಿಟ್ರೆ ಮುಗೀತಲ್ಲಿ. ಒದ್ದೆ ಬಟ್ಟೆಯಲ್ಲಿ ಹಿಂಡ್ಬಿಟ್ಟು ಒರೆಸ್ಬಿಡೋದು, ಡ್ಯಾಂಪ್ ಮಾಡಬೇಕು. ಒಣಗಿದ ಬಟ್ಟೆಯಲ್ಲಿ ಒಂದು ಸಲ ಒರೆಸ್ಬಿಟ್ರೆ ಮುಗಿದೋಯ್ತು. ಇಟ್ಸ್ ಈಸಿ ಟು ಮೇಂಟೆನೆನ್ಸ್. ಆ್ಯಂಡ್ ನಂಗೆ ತುಂಬ ಖುಷಿ ಆಯಿತು ಈ ಸಲ ಇಂಟೀರಿಯರ್ ಮಾಡಿಸಿದ್ದು. ನೀವು ಮಾಡಿಸ್ಕೊಳ್ಳಿ, ಎಂಜಾಯ್ ಮಾಡಿ ನಿಮ್ಮ ಮನೇನ. ಓಕೆ, ಬನ್ನಿ. ನನ್ನ ಮಗಳ ರೂಮ್ಗೆ ಬೇರೆ ಥರ ಕಲರ್ ಹಾಕ್ಸಿದ್ದೀನಿ. ಹಾಯ್ ಅನುಷಾ, ಇವಳು ನನ್ನ ಮಗಳು. ಇವಳ ರೂಮ್ಗೆ ನಾವು ಬೇರೆ ಥರ ಕಲರ್ ಮಾಡಿದ್ದೀವಿ ನೋಡಿ. ಅವಳೇ ಇಷ್ಟಪಟ್ಟು ಸೆಲೆಕ್ಟ್ ಮಾಡಿ ಅವಳಿಗೆ ಬೇಕಿರೋ ರೀತಿಯಲ್ಲೇ ಮಾಡಿಕೊಟ್ಟಿದ್ದಾರೆ. ಇದು ಅಷ್ಟೇ, ಮಕ್ಕಳಿಗೆ ಮಲಗುವಾಗ ಪ್ರಶಾಂತವಾಗಿರ್ಬೇಕು, ಹಂಗೆ ಅವಳೇ ಚೂಸ್ ಮಾಡಿದ ಕಲರ್ ಅದು. ನಿಂಗೆ ಇಷ್ಟ ಆಯ್ತಾ ಅನುಷ್? ನಾನೇ ಚೂಸ್ ಮಾಡಿದ್ದು, ಅವ್ರ ಅಮ್ಮ ಹೇಳಿದ್ರಲ್ಲ ಆ ತರ. ವಿಜಯ್ ಅವ್ರು ತುಂಬಾ ಚೆನ್ನಾಗಿ ನಂಗೆ ನನ್ನ ರಿಕ್ವೆಸ್ಟ್ನೆಲ್ಲ ಅವ್ರು ಕೇಳ್ಬಿಟ್ಟು ಹಾಗೆ ಮಾಡ್ಕೊಟ್ರು. ನಾನು ಏನ್ ಬೇಕು, ಈ ಗೋಲ್ಡ್ ಹ್ಯಾಂಡಲ್ ನಾನೇ ಚೂಸ್ ಮಾಡಿದ್ದು, ನಾನು ಅದೇ ಬೇಕು ಅಂತ ಹೇಳಿದ್ದೆ. ಅವರು ಓಕೆ, ಯೂಶಲಿ ಬ್ಲ್ಯಾಕ್ ಹಾಕೋದು, ಬಟ್ ಇಲ್ಲ ನೀವ್ ಹೇಳ್ದಂಗೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಗೋಲ್ಡ್ ಹ್ಯಾಂಡಲ್, ಇವನ್ ದಿಸ್ ಸ್ಟ್ರಿಪ್, ಎವ್ರಿಥಿಂಗ್ಸ್ ಕಸ್ಟಮೈಸ್ ಅಂಡ್ ತುಂಬಾ ಚೆನ್ನಾಗಿ ಮಾಡ್ಕೊಟ್ರು, ತುಂಬಾ ಬೇಗ ಮಾಡ್ಕೊಟ್ರು. ಐ ಲವ್ ಇಟ್. ಅಂದ್ರೆ ಸ್ಪೇಸ್ ತುಂಬಾ ಸ್ಪೇಸ್ ನ ಯೂಸ್ ಮಾಡ್ಕೊಂಡಿದ್ದಾರೆ, ಹೌದು, ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಅದು ಅಪಾರ್ಟ್ಮೆಂಟ್ ಅಂದಾಗ ನಮಗೆ ಎಷ್ಟು ತುಂಬಿಸ್ಲಿಕ್ಕೆ ಜಾಗ ಬೇಕೋ ಅಷ್ಟು ಬೇಕೇ ಬೇಕು. ಹಳೆ ಕಾಲದ ಅಟ್ಟ ಅಂದ್ರೆ ಈ ಲಾಫ್ಟ್ಗಳೇ ಕಂಡ್ರೆ, ಹಳ್ಳಿಗಳಲ್ಲಿ ಅಟ್ಟಗಳಿರೋದು. ಈ ನಮ್ಮ ಪೇಟೆಯಲ್ಲಿ ಅಟ್ಟನೇ ಇದು. ಹಾಗೆ ನಮಗೆ ಈ ಕಡೆ ಹಾಕಿದ್ರೆ ನಮಗೆ ಕಡಿಮೆ ಸಿಗುತ್ತೆ, ಈ ಕಡೆ ಹಾಕ್ಕೊಳ್ಳಿ ಅಂತ ಅವರೇ ಡಿಸೈನ್ ಮಾಡಿದ್ರು. ಅವಾಗ ಇಷ್ಟು ಜಾಗ ನಮಗೆ ಹೆಚ್ಚಾಗಿ ಸಿಗುತ್ತೆ ಅಂತ. ಹಾಗಾಗಿ ನಾವು ಈ ಥರ ಸ್ಟೋರೇಜ್ಗಳೆಲ್ಲ ಬೇಕು ಅಂತ ಹೇಳಿಬಿಟ್ಟು, ಅಪಾರ್ಟ್ಮೆಂಟಲ್ಲಿ ಸ್ಟೋರೇಜಿಗೆ ವೆರಿ ಇಂಪಾರ್ಟೆಂಟ್. ನಾವೆಲ್ಲ ಅಂದರೆ ನಮ್ಮ ಮದುವೆ ಜೀವನ ಒಂದು 30 ವರ್ಷ ಆಗಿದೆ. ಅಲ್ಲಿ ಬಂದಿರತಕ್ಕಂಥ ನಮ್ಮ ಹಿಂದೆ ಬಂದಿರತಕ್ಕಂತಹ ಸಾಮಾನುಗಳನ್ನ ಯಾವುದೂ ಬಿಸಾಡಕ್ಕೆ ಮನಸ್ಸು ಬರಲ್ಲ. ಹಾಗಾಗಿ ಎಲ್ಲ ತುಂಬಿಸಿ ಇಟ್ಟಿದ್ದೀವಿ. ತುಂಬ ಚೆನ್ನಾಗಿ. ಬೆಡ್ರೂಮ್ ಎಲ್ಲ ತೋರಿಸಿದ್ರಿ. ಹೌದು,
ಈಗ ಕಿಚನ್ ಒಂದು ತೋರಿಸ್ಬಿಟ್ರೆ ಮತ್ತೆ ಟಿವಿ ಯೂನಿಟ್ ತೋರಿಸ್ಬಿಟ್ರೆ ನಾವು ಹೊರಟು ಬಿಡ್ತೀವಿ. ನನಗೆ ಸ್ವಲ್ಪ ಶೂಟಿಂಗ್ ಇರೋದ್ರಿಂದ ನಾನು ಈಗ ಹೋಗಬೇಕಾಗಿದೆ. ಹಾಗೆ ಚಾರ್ಮಿಕಾ ಇಂಟೀರಿಯರ್ಸ್ ಅವರ ಪಾರ್ಟ್ನರ್ಸು ಮತ್ತು ವಿಜಯ್ ಅವರಿದ್ದಾರೆ, ಅವರು ನಿಮಗೆ ಹಾಲು ಕಿಚನ್ ಎಲ್ಲ ತೋರಿಸ್ತಾರೆ. ದಯವಿಟ್ಟು ಕ್ಷಮಿಸಿ. ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ವೆಲ್ಕಮ್. ಸರ್ ಈಗ ನಿಮಗೆ 300+ ಡಿಸೈನ್ಸ್ ಇದೆ ಅಂತ ಕೇಳ್ಪಟ್ಟಿದ್ದೀನಿ. ಎಸ್ ಸರ್. ಸರ್ 300+ ಈಗ ಡಿಸೈನ್ಗಳು ಅವೈಲೇಬಲ್ ಇದೆ. ಓಕೆ. ಆದರೆ 1000ಕ್ಕಿಂತ ಹೆಚ್ಚು ಡಿಸೈನ್ಗಳು ನಿಮ್ಗೆ ಯಾವುದೇ ಥರ ಆದರೂ, ಈಗ ಫ್ಯಾಮಿಲಿ ಫೋಟೋಸ್ ಇರ್ಬೋದು, ಮತ್ತು ಇಲ್ಲಿ ನೋಡ್ತಿದ್ದೀನಿ ಸರ್ ಎಕ್ಸಾಂಪಲ್ ಕರೆಕ್ಟ್. ಎಕ್ಸಾಂಪಲ್ ಈಗ ಒಂದು ಇಲ್ಲಿದೆ ನೋಡಿ, ಈ ಪ್ರಿಂಟ್ಗಳು. ಓಕೆ. ಈಗ ಯಾವ್ದಾದ್ರು ಒಂದು ಫೋಟೋ ಕೊಟ್ಟರೆ 8x4 8x4 ಶೀಟು, 4x4 2x4 ಅದರಲ್ಲಿ ನಾವು ಪ್ರಿಂಟನ್ನು ಮಾಡ್ಕೊಡ್ತೀವಿ ಓಕೆ ಡೈರೆಕ್ಟ್. ಸೂಪರ್ ಸರ್. ಈಗ ಯಾವ್ಯಾವ ಇಂಟೀರಿಯರ್ ಮಾಡ್ತೀರಾ ಅಂತ? ಸರ್ ನಾವೀಗ ಅಲ್ಯೂಮಿನಿಯಂ ಇಂಟೀರಿಯರ್ ಮಾಡ್ತೀವಿ, ಮತ್ತೆ ಮಾರ್ಬಲ್ ಶೀಟ್ ಮಾಡ್ತೀವಿ, ಮತ್ತೆ PVC ಸೀಲಿಂಗ್ ಮಾಡ್ತೀವಿ, ಲ್ಯಾಪ್ಟಾಪ್ಸ್ಗಳದ್ದು ಮತ್ತೆ ಎಲ್ಲ ಅಂದರೆ ಹೇಳ್ಬೇಕು ಅಂದರೆ ಆಲ್ ಓವರ್ ಇಂಟೀರಿಯರ್, ಮನೆಯ ಒಂದು ಮುಕ್ಕಾಲು ಭಾಗ ಇಂಟೀರಿಯರ್ ನಾವೇ ಮಾಡ್ತೀವಿ. ಓಕೆ ಸರ್, ನಮ್ಮ ವೀಕ್ಷಕರಿಗೆ ಮಟೀರಿಯಲ್ ತೋರಿಸ್ತೀರಾ ಯಾವ ರೀತಿ ಎಲ್ಲ ಮಟೀರಿಯಲ್ಸ್ ಯೂಸ್ ಮಾಡ್ತೀರಾ ಅಂತ? ತೋರಿಸ್ತೀನಿ ಸರ್. ಓಕೆ ಸರ್, ಈಗ ನೀವು ಬಳಸುವಂಥ ಮಟೀರಿಯಲ್ ತುಂಬ ಕ್ವಾಲಿಟಿ ಇರುತ್ತೆ ಅಂತ ಕೇಳ್ಪಟ್ಟಿದ್ದೀನಿ. ಯಾ ಸರ್? ಸರ್ ಈಗ ನಾವೀಗ ಉದಾಹರಣೆಗೆ ಇದು ಅಲ್ಯೂಮಿನಿಯಂ, ಎಲ್ಲದು ಪೌಡರ್ ಕೋಟೆಡ್ ಅದರಲ್ಲಿ ಮಾಡ್ತಾರೆ, ನಾವು ಮಾಡೋದು ಎಲೆಕ್ಟ್ರೋ ಕೋಟೆಡ್. ಓಕೆ, ಎಲೆಕ್ಟ್ರೋ ಕೋಟೆಡ್. 30 years ಅಂದರೆ ಲೈಫ್ ಟೈಮ್ ವಾರಂಟಿ. ಓಕೆ ಓಕೆ, ಸೂಪರ್. ಅಂದ್ರೆ ಸರ್ ಇದರಲ್ಲಿ 2 ಕಲರ್ ಬರುತ್ತೆ, ಒಂದು ಚಾಂಪಿಯನ್ ಕಲರ್ ಒಂದು, ಮತ್ತೆ ರೋಸ್ ಗೋಲ್ಡ್ ಒಂದು. ಓಕೆ, ರಸ್ಟ್ ಹಿಡಿಯೋದಾಗಲ್ಲ ಸರ್ ಇದು? ಇಲ್ಲ ಸರ್, ಯಾವುದೇ ಕಾರಣಕ್ಕೂ ಇಲ್ಲ. ಓಕೆ ವೀಕ್ಷಕರೇ ನೋಡಿ, ಏನೋ ನೀವು ಬಲ್ಕ್ ಆಗಿ ಕೂಡ ಆರ್ಡರ್ ಕೊಡ್ಬೋದಲ್ಲ ಸರ್? ಹಾಂ ಸರ್, ಈಗ ಇಂಟೀರಿಯರ್ ಹೇಳ್ತಾರೆ, ಕೆಲವೊಂದಿಷ್ಟು ಜನದ ಕಿಚನ್ ಇರುತ್ತೆ, ಕೆಲವೊಂದಿಷ್ಟು ಟಿವಿ ಯೂನಿಟ್ ಇರುತ್ತೆ. ಯಾವ ರೀತಿಯಲ್ಲಿ ಇಂಟೀರಿಯರ್ಸ್ ಎಲ್ಲೆಲ್ಲಿ ಮಾಡ್ತೀರಾ ಅಂತ? ಸರ್, ಒಂದು ಮನೇಲಿ ನಾವು ವಾರ್ಡ್ರೋಬ್ಗಳಾಗಿರ್ಬೋದು, ಕಿಚನ್ ಯೂನಿಟ್ ಆಗಿರ್ಬೋದು, ಮತ್ತು TV ಯೂನಿಟ್ ಆಗಿರ್ಬೋದು, ಮತ್ತು ಶೋವಾಲ್ಗಳು, ಅಂದರೆ ಮನೆಯ ಒಂದು ಪ್ರತಿಯೊಂದು ಅಲ್ಯೂಮಿನಿಯಂ ಇಂಟೀರಿಯರು, ಮತ್ತು ಮಾರ್ಬಲ್ ಶೀಟು, ಮತ್ತು PVC ಸೀಲಿಂಗು. ಸರ್, ಈಗ ಒಂದು ಮನೆಯಲ್ಲಿ ಯಾವ್ಯಾವ ರೀತಿಯೆಲ್ಲ ನೀವು ಇಂಟೀರಿಯರ್ ಮಾಡ್ತೀರಾ ಅಂತ? ಸರ್, ಇಂಟೀರಿಯರ್ ಅಂದರೆ ಈಗ ಅಲ್ಯೂಮಿನಿಯಂ ಇಂಟೀರಿಯರ್ ಅಂತ ಬಂದರೆ ವಾಲ್ಡ್ರೋಬ್ಗಳು, ಕಿಚನ್ ಯೂನಿಟು, ಮತ್ತು TV ಯೂನಿಟು, ಮತ್ತು ಶೋವಾಲ್ಗಳು, ಮತ್ತು ಸ್ಟಡಿ ಟೇಬಲ್ಲು, ಮತ್ತು ಇಸ್ತ್ರಿ ಟೇಬಲ್ಲು, ಆ ಥರದ್ದೆಲ್ಲ ನಾವು ಅಲ್ಯೂಮಿನಿಯಂ ಮಾಡ್ಕೊಡ್ತೀವಿ. ಲೈಫ್ ಟೈಮ್ ವಾರಂಟಿ ಇರುತ್ತೆ. ಎಲೆಕ್ಟ್ರೋ ಕೋಟೆಡಲ್ಲಿ ಮಾಡ್ಕೊಡ್ತೀವಿ. ಓಕೆ, ರಸ್ಟ್ ಅದು ಹಿಡಿಯೋದಾಗಲ್ಲ ಸರ್? ಅದು ರಸ್ಟ್ ಏನು ಯಾವುದೇ ಕಾರಣಕ್ಕೂ ಹಿಡಿಯಲ್ಲ ಸರ್. ಇನ್ ಕೇಸ್ ಕಿಚನ್ ಅಲ್ಲಿ ಬೆಂಕಿ ಬಿದ್ದರೆ ಯಾವುದೇ ಕಾರಣಕ್ಕೂ ಇಲ್ಲ ಸರ್, ಅದು ಫೈರ್ ಪ್ರೂಫ್ ಇರುತ್ತೆ. ಫೈರ್ ಪ್ರೂಫ್? ಫೈರ್ ಪ್ರೂಫ್ ಇರುತ್ತೆ. ಓಕೆ, ಸೂಪರ್. ಓಕೆ ವೀಕ್ಷಕರೇ ನೋಡಿ, ಇಷ್ಟೊಂದು ಡಿಸೈನ್ಸ್ ಇದೆ, ನಿಮಗೆ ಕಸ್ಟಮೈಸ್ ಮಾಡಿಕೊಡ್ತಾರೆ. ನಿಹಾರಿಕಾ ಇಂಟೀರಿಯರ್ಸ್ ಪವರ್ಡ್ ಬೈ ನಿಹಾರಿಕಾ ಇಂಟೀರಿಯರ್ಸು. ಇನ್ನೊಬ್ಬ ಪಾರ್ಟ್ನರು ಈಗ ಚಾರ್ವಿಕಾ ಇಂಟೀರಿಯರ್ಸ್ ಏನು ನಮ್ಮ ಉಪನಗರದಲ್ಲಿ ಮಾಡಿದ್ದಾರೆ. ಸೊ ಅಲ್ಟಿಮೇಟ್ ಆಗಿ ಡಿಸೈನ್ಸ್ಗಳು ಇಟ್ಟಿದ್ದಾರೆ. ಭದ್ರಾವತಿಯಲ್ಲಿ ಇವ್ರದ್ದೊಂದು ಹೆಸರಾಂತ ಏನೋ ಇಂಟೀರಿಯರ್ಸ್ ಇದಿದೆ. ಇಲ್ಲಿ ಉಪನಗರದಲ್ಲೂ ಕೂಡ ಸ್ಟಾರ್ಟ್ ಮಾಡಿದ್ದಾರೆ, ಕೆಂಗೇರಿಯಲ್ಲಿ.